ಮತ್ತು ಇವನಿಗೆ ಸುಮಾರು ತಿಂಗಳುಗಳವರೆಗೂ ರೂಮಿಂದ ಆಚೆನೇ ಬರೋಲ್ಲ. ರೂಮಲ್ಲೇ ಕೂತ್ಕೊಂಡು 24 ಗಂಟೆ ಏನೋ ಕೆಲಸ ಮಾಡ್ತಿರೋ ಥರ ಮಾಡ್ತಾ ಇರ್ತಾನೆ. ತಂದೆ ತಾಯಿಗಳಿಗೂ ಕೂಡ ಮಗ ಏನೋ ಕೆಲಸ ಮಾಡೋಕ್ಕೆ ಶುರು ಮಾಡಿದಾನೆ ಅನ್ನೋ ಒಂದು ತೃಪ್ತಿನೂ ಸಿಗ್ತಾ ಇರುತ್ತೆ. ಒಂದು ದಿನ ಇವನ ತಾಯಿನ ಕರೆದು, ಅಮ್ಮ, ನಾನು ಒಂದು ಗೇಮ್ನ ಡೆವಲಪ್ ಮಾಡಿದ್ದೀನಿ, ನೀವೇ ಇದನ್ನು ಮೊದಲು ನೋಡಬೇಕು ಅಂತ ಹೇಳ್ತಾನೆ. ತಾಯಿಗೆ ತುಂಬ ಖುಷಿಯಾಗುತ್ತೆ. ರೂಮ್ಗೆ ಹೋಗಿ ಲ್ಯಾಪ್ಟಾಪ್ ಮುಂದೆ ಕೂರಿಸ್ತಾನೆ. ಕೂತ್ಕೊಂಡು ಆ ತಾಯಿ ಲ್ಯಾಪ್ಟಾಪನ್ನು ನೋಡ್ತಾ ಇರ್ತಾಳೆ. ಸಡನ್ನಾಗಿ ಇವನು ಹಿಂದೆಯಿಂದ ಒಂದು ರಾಡ್ನ ತೆಗೆದು ಅವನ ತಾಯಿಯ ತಲೆನ ಹೊಡೆದಾಕ್ಬಿಡ್ತಾನೆ. ರೂಮ್ ತುಂಬ ಅವನ ತಾಯಿಯ ರಕ್ತ ಸ್ಪ್ರೆಡ್ ಆಗಿಬಿಟ್ಟಿರುತ್ತೆ. ಇವನು ಇಮಿಡಿಯೇಟಾಗಿ ಅವನ ತಾಯಿ ಡೆಡ್ ಬಾಡಿನ ಎಳ್ಕೊಂಡೋಗಿ ಬಾತ್ರೂಮಲ್ಲಿ ಬಿಸಾಕ್ತಾನೆ. ರೂಮ್ನೆಲ್ಲ ಕ್ಲೀನ್ ಮಾಡ್ತಾನೆ. ಯಾವಾಗ ಅವನ ತಂದೆ ಬರ್ತಾರೆ, ಅವನ ತಂದೆಗೂ ಕೂಡ ಇದೇ ಕಥೆನ ಹೇಳ್ಕೊಂಡು ಕರ್ಕೊಂಡೋಗಿ ರೂಮಲ್ಲಿ ಕೂರಿಸ್ತಾನೆ. ತನ್ನ ತಾಯಿನ ಕೊಲೆ ಮಾಡಿರೋ ರೀತಿ ತಂದೆನೂ ಕೊಲೆ ಮಾಡಿ ಅವನ ಬಾಡಿನೂ ತೊಗೊಂಡೋಗಿ ಅದೇ ಬಾತ್ರೂಮಲ್ಲಿ ಹಾಕ್ತಾನೆ. ಇನ್ವೆಸ್ಟಿಗೇಷನ್ ಮಾಡ್ತಿರುವಂಥ ಪೊಲೀಸವರು ಆ ಹುಡುಗನ ಕೇಳ್ತಾರೆ, ನಿನಗೆ ನಿನ್ನ ತಂದೆ ತಾಯಿ ಕಂಡ್ರೆ ಆಗ್ತಾ ಇರಲ್ಲ, ಅವರಿಬ್ಬರನ್ನ ಕೊಲೆ ಮಾಡಿದೆ, ಓಕೆ, ಆದರೆ ನಿಮ್ಮ ಅಜ್ಜಿ ಮತ್ತು ನಿನ್ನ ತಂಗಿ ಡೆಡ್ ಬಾಡಿನೂ ಕೂಡ ಸಿಕ್ಕಿದೆಯಲ್ಲ, ಅವ್ರನ್ನ ಯಾರು ಕೊಲೆ ಮಾಡಿದ್ದು ಅಂತ ಕೇಳ್ತಾರೆ. ಅದಕ್ಕೆ ಇವನು ಕೊಟ್ಟ ಆನ್ಸರ್ ಕೇಳಿ 1 ಸೆಕೆಂಡ್ ಪೊಲೀಸವ್ರಿಗೆ ಭಯ ಆಗಿಬಿಡುತ್ತೆ. ಅವನು ಹೇಳ್ತಾನೆ, ತನ್ನ ಮನೆಯೇ ನೋಡ್ಕೊತಾ ಇದ್ದಿದ್ದೆ ತನ್ನ ತಂದೆ ತಾಯಿ, ಅಜ್ಜಿಗೆ ವಯಸ್ಸಾಗಿದೆ, ತಂಗಿ ಇನ್ನೂ ಓದ್ತಾ ಇದ್ದಾಳೆ, ತಂಗಿನ ಓದಿಸೋದಕ್ಕೆ ಇವನಿಗೆ ಶಕ್ತಿ ಇರಲ್ಲ, ಅಜ್ಜಿನ ನೋಡ್ಕೊಳ್ಳೋಕ್ಕೆ ಇವನಿಗೆ ತಾಕತ್ತಿರಲ್ಲ, ಅದಕ್ಕೆ ಅವರಿಬ್ಬರನ್ನು ಗ್ರೌಂಡ್ ಫ್ಲೋರ್ನಲ್ಲಿ ಕೊಲೆ ಮಾಡಿದೆ. ಅವರಿಬ್ಬರು ಡೆಡ್ ಬಾಡಿನ ಗ್ರೌಂಡ್ ಫ್ಲೋರ್ನಲ್ಲಿರುವಂಥ ಕಾಮನ್ ಬಾತ್ರೂಮಲ್ಲಿ ಎಳ್ಕೊಂಡೋಗಿ ಬಿಸಾಕ್ತಾನೆ. ವೀಕ್ಷಕರೇ, ಇಲ್ಲಿವರೆಗೂ ಒಂದು ಕತೆ ಆದರೆ ಇದಾದಮೇಲೆ ಇವನು ಮಾಡೋಕ್ಕೆ ಹೋಗಿರುವಂಥ ಕತೆ ಬೇರೆಯೇ ಇದೆ. ಯಾವಾಗ ಇವನು ಕೊಲೆ ಮಾಡಿ ಸಿಗಾಕೋತೀನಿ ಅಂತ ಭಯ ಹುಟ್ಟುತ್ತೆ, ಇವನು ಎಲ್ಲರ ಬಾಡಿನೂ ಪೀಸ್ ಮಾಡಿ ಅದನ್ನು ತಗೊಂಡು ಹೋಗಿ ಎಲ್ಲೋ ಬಿಸಾಕೋ ಅಂತ ಪ್ಲ್ಯಾನ್ ಮಾಡಿರ್ತಾನೆ. ಯಾವಾಗ ಇವನಿಗೆ ಬಾಡಿನ ಕಟ್ ಮಾಡೋಕ್ಕಾಗಲ್ಲ, ಇನ್ನೊಂದು ಪ್ಲ್ಯಾನ್ ಮಾಡ್ತಾನೆ.